ಕುಸ್ಮಾಂಡ್ ಬುದ್ಧಿವರ್ಧಕಂ. ಎಸ್, ಕುಸ್ಮಾಂಡ್ ಅಂದರೆ ಕುಂಬಳಕಾಯಿ. ಕುಂಬಳಕಾಯಿ ತಿನ್ನೋದ್ರಿಂದ ಬುದ್ಧಿ ಚೆನ್ನಾಗಿ ಬೆಳೆಯುತ್ತೆ ಅಂತ ನಮಗೆ ನಮ್ಮ ತಾತನವ್ರ ಕಾಲದಿಂದ ಹೇಳ್ಕೊತ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೋಸ್ಕರ ಕುಂಬಳಕಾಯಿ ಪಲ್ಯ ರೆಸಿಪಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮಗೆ ಸ್ವಾಗತ ಕೋರ್ತಾ ಇರುವವರು ಸುರೇಶ್ ಶೆಟ್ಟಿ. ಸೊ ಲೆಟ್ಸ್ ಗೋ ಸ್ಟಾರ್ಟ್ ರೈಟ್ ನಾವ್. ಕುಂಬಳಕಾಯಿ ಪಲ್ಯ ಈ ದಿನದ ರೆಸಿಪಿ. ಕಟ್ ಮಾಡ್ಕೊಬೇಕು ಕುಂಬಳಕಾಯಿನ. ಹಲವಾರು ವಿಧಾನಗಳಲ್ಲಿ ಕುಂಬಳಕಾಯಿನ ಕಟ್ ಮಾಡ್ತಾರೆ. ಇದರ ಹಿಂದೆ ತುಂಬಾ ನಂಬಿಕೆಗಳಿದ್ದಾವೆ. ಅವ್ರದ್ದೇ ಆದ ನಂಬಿಕೆ ಇದೆ. ನಮ್ಮದು ಹೋಟ್ಲಾದ್ರಿಂದ ನಮಗೇನು ನಂಬಿಕೆ ಇಲ್ಲ, ಕಟ್ ಮಾಡೋದಷ್ಟೇ. ಕುಂಬಳಕಾಯಿನ ಬೇರೆಯವರು ಬೇರೆ ಬೇರೆ ರೀತಿಯ, ಕೆಲವ್ರು ಮನೆಯಿಂದ ಆಚೆ ಕಟ್ ಮಾಡ್ತಾರೆ, ಕೆಲವ್ರು ಮಕ್ಕಳ ಕೈಲಿ ಕಟ್ ಮಾಡಿಸೋದಿಲ್ಲ. ನಮ್ಮ ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ಮನೆಗಳಲ್ಲಿ ಕುಂಬಳಕಾಯಿ ಕಟ್ ಮಾಡಬೇಕು ಅಂದರೆ ಬಾಗಲ ಮೇಲೆ ಇಟ್ಟು ಅದರಿಂದ ಕೆಳಗೆ ಬೀಳಿಸ್ತಾಯಿದ್ರು, ಒಡೆದ ಮೇಲೆ ಎತ್ಕೊಂಡು ಕೊಯ್ತಾಯಿದ್ರು. ಅದು ಆಗಿನ ಪದ್ಧತಿ. ಹೋಟ್ಲಲ್ಲಿ ಏನು ಪದ್ಧತಿ ನಾವು ಅನುಸರಿಸೋಗಿಲ್ಲ. ಕುಂಬಳಕಾಯಿನ ಚಾಪರ್ ಎತ್ಕೊಬೇಕು, ಟ್ಯಾಕ್ ಅಂತ ಹೊಡಿಬೇಕು, ಕಟ್ ಮಾಡಬೇಕು. ಸಿಪ್ಪೆ ತೆಗಿತಾ ಇದ್ದೀನಿ ಹೋಟ್ಲಲ್ಲಿ, ಕಾರಣ ಇದೆ. ಸಿಪ್ಪೆ ಕಾಯಿ ಸ್ವಲ್ಪ ಬಲ್ತಿರೋ ಕಾಯಿಗೆ ಸಿಪ್ಪೆ ತೆಗೆದ್ರೆ ಹೋಟ್ಲವ್ರಿಗೆ ಬೆಟರು. ಮನೆಯವ್ರಿಗೆ ಏನೂ ತೆಗಿಯೋದಿಲ್ಲ. ನಮ್ಮಮ್ಮ ಎಲ್ಲ ಸಿಪ್ಪೆ ತೆಗಿಯೋದಿಲ್ಲ, ಹಾಗೆ ಹಾಕಿ ಮಾಡ್ತಾರೆ. ಆವಾಗ ಹೋಳುಗಳು ಚೆನ್ನಾಗಿ ಹಂಗೆ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಒಂದೇ ಸೈಜ್ ಕುಂಬಳಕಾಯಿ ತುಂಡುಗಳನ್ನು ಒಂದೇ ಸೈಜಾಗಿ ಕಟ್ ಮಾಡ್ಕೊಬೇಕು. ಒಂದು ದೊಡ್ಡದು ಒಂದು ಚಿಕ್ಕದೇನಾದರೂ ಕಟ್ ಮಾಡಿದ್ರೆ ಪಲ್ಯ ನಾವು ಬೇಯಿಸ್ತಾ ಚಿಕ್ಕದಿರೋದು ಪುಡಿ ಆಗಿಬಿಡುತ್ತೆ, ದೊಡ್ಡದು ಹಂಗೆ ಎದ್ಬಿಡುತ್ತೆ. ಸೊ ಒಂದೇ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿ ಮಾಡಬೇಕು ಅಂದರೆ ಅದಕ್ಕೆ ಹಾಕುವ ಮಸಾಲ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಸಖತ್ತಾಗಿತ್ತು ಪಲ್ಯ ಮಾತ್ರ. ಯಾವಾಗೋ ವಿಡಿಯೋ ಮಾಡಿದ್ದೆ, ವಿಡಿಯೋಗೋಸ್ಕರನೇ ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ಯೂಸಲಿ ನಾನು ನೋಡ್ತೀನಿ ಹೋಟ್ಲುಗಳಲ್ಲಿ ಕುಂಬಳಕಾಯಿ ಪಲ್ಯ ಮಾಡೋದೇ ಇಲ್ಲ. ಮಾಡ್ತಾರೆ, ಸಾಂಬಾರಿಗೆಲ್ಲ ಹಾಕ್ತಾರೆ, ಬಟ್ ಪಲ್ಯ ಮಾಡಿ ಹಾಕೋದಿಲ್ಲ ಯೂಸಲಿ. ಯಾಕೆ ಅಂತ ಗೊತ್ತಿಲ್ಲ. ಸೊ ಯಾರನ್ನ ಹೋಟ್ಲವ್ರು ಇದ್ದರೆ ಈ ರೀತಿ ಮಾಡ್ಕೊಳ್ಳಿ. ಈ ಒಂದು ರೆಸಿಪಿ ಹೋಟ್ಲವ್ರಿಗೋಸ್ಕರ. ಮನೆಯವ್ರಿಗಾದರೆ ತುಂಬ ಸಿಂಪಲ್. ಒಂದು ಅರ್ಧ ಕಾಯಿ ತೊಗೊಳ್ಳಿ, ಒಂದು ಅರ್ಧ ಕೆ ಅಷ್ಟು ಕಟ್ ಮಾಡ್ಕೊಳ್ಳಿ. ಒಂದು 10 ಉದ್ದಿನಬೇಳೆ, 10 ಕಡಲೆಬೇಳೆ ಎತ್ಕೊಳ್ಳಿ, 2 ಮೆಣಸಿನ್ಕಾಯಿ, 4 ಕರಿಬೇವಿನ ಎಲೆಗಳು, ಒಂದು ಚಿಕ್ಕದೊಂದು ಬಾಣಲಿ ಇಕ್ಕಿರಿ, ಹುರ್ಕೊಳ್ಳಿ. ನಾನು ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇದ್ದಿದ್ರೆ ಬೇಡ. ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಸೌತ್ ಇಂಡಿಯನ್ ಅಲ್ವಾ, ಸ್ವಲ್ಪ ಮಸಾಲ ತಿಂತೀವಿ ಅಲ್ವಾ. ಸೊ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾಗಿರೋ ಪದಾರ್ಥಗಳು ಇಲ್ಲೇ ಇದ್ದಾವೆ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ ಪುಡಿ, ಸಾಂಬಾರು ಪುಡಿ, ಮೆಣಸಿನ ಪುಡಿ, ಇಷ್ಟೇ. ಒಗ್ಗರಣೆ ಹಾಕುವಾಗ ಎಲ್ಲ ಪದಾರ್ಥಗಳು ನೀಟಾಗಿ ಜೋಡಿಸಿಟ್ಕೊಂಡು ಆಮೇಲೆ ಒಗ್ಗರಣೆಗೆ ಸ್ಟಾರ್ಟ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ಒಗ್ಗರಣೆ ಸಿಗೋದಿಲ್ಲ. ಯಾಕಂದರೆ ಈ ಕಡೆ ತಿಗಿಸಿ ಈ ಕಡೆ ಇಕ್ಕೋ ಒಗ್ಗರಣೆ ಸಿಗೋಗ್ಬಿಡುತ್ತೆ. ಸೊ ನಾನು ಯಾವತ್ತೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಬೇಕಾಗಿರೋ ಉಪ್ಪು, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಸಾಂಬಾರು ಪೌಡರ್, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ತುಂಡುಗಳು, ಎಣ್ಣೆ, ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವ ಕುಂಬಳಕಾಯಿ ತುಂಡುಗಳು. ಸೊ ಈಗ ಪಾತ್ರೆ ಇಟ್ಟು ಎಣ್ಣೆ ಹಾಕುವ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಸಾಸಿವೆ ಹಾಕುವ. ಸಾಸಿವೆ ಚಿಟ 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 ಅಂತ ಇದ್ದಾಗೇನೆ ಕಡಲೆಬೇಳೆ ನೀವು ಮನೆಯಲ್ಲಿ ಮಾಡ್ಕೊಂಡವ್ರು ಒಂದು 4 ಕಾಳು ಎತ್ಕೊಳ್ಳಿ ಸಾಕು, ಚಿಕ್ಕದಾಗಿ. ಈಗ ಉದ್ದಿನಬೇಳೆ ಸ್ವಲ್ಪ ಹುರ್ಕೊತಾ ಇದ್ದಂಗೆ ಸ್ವಲ್ಪ ಆಡಿಸ್ಕೊಬೇಕು. ಬೇಳೆ ಕಲರ್ ಬರಬೇಕು, ಇದ್ರ ಘಮ ಬರುತ್ತೆ. ಕರಿಬೇವಿನ ಸೊಪ್ಪು ಕೊಟ್ಟು ಸ್ವಲ್ಪ ಆಡಿಸ್ಕೊಬೇಕು. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಕೊಟ್ಬಿಡೋಣ. ಮೆಣಸಿನ್ಕಾಯಿ ಸ್ವಲ್ಪ ಆಮೇಲೆ ಕೊಟ್ಟರು ಪರವಾಗಿಲ್ಲ, ಫಸ್ಟೇ ಮೆಣಸಿನ್ಕಾಯಿ ಕೊಟ್ಬಿಟ್ರೆ ಘಾಟ್ ಬಂದ್ಬಿಡುತ್ತೆ. ಪ್ರದೀಪ ಚೆನ್ನಾಗಿ ಅಲ್ಲಾಡ್ಸಪ್ಪ, ಚೆನ್ನಾಗಿ ತಿರ್ಸ್ಕೊಡಪ್ಪ ಪಲ್ಯ. ಈರುಳ್ಳಿನ ಚೆನ್ನಾಗಿ ತಿರ್ಸಪ್ಪ, ತಳ ಹಿಡಿಬಾರ್ದು. ಹೀಗೆ ಚೆನ್ನಾಗಿ ತಿರ್ಸ್ಕೊಡ್ತಾ ಇದ್ದಂಗೆ, ಜಾಸ್ತಿ ಹುರಿಬೇಕಾಗಿಲ್ಲ ಈರುಳ್ಳಿಯನ್ನು. ಸುಮ್ಮನೆ ಸ್ವಲ್ಪ ಬ್ರೌನಿಷ್ ಕಲರ್ ಬಂದರೆ ಸಾಕು. ಕಟ್ ಮಾಡಿ ಇಟ್ಕೊಂಡಿರುವ ಕುಂಬಳಕಾಯಿ ತುಂಡುಗಳನ್ನು ಸೇರಿಸುವ. ನೋಡಿದ್ರಲ್ಲ, ಇಷ್ಟೇ ಸಾಕು, ಜಾಸ್ತಿ ಬೇಯಿಸೋಂಗಿಲ್ಲ.
ಸುಮಾರು ಒಂದು 7 kg ಕುಂಬಳಕಾಯಿ ತೊಗೊಂಡಿದ್ದೀನಿ ನಮ್ಮ ಹೋಟ್ಲಿಗೆ ಮಾಡೋಕ್ಕೆ ಅಂತ. ಮನೇಲಿ ಮಾಡ್ಕೊಳ್ಳೋರು ಒಂದು ಅರ್ಧ kg ತೊಗೊಳ್ಳಿ, ಚಿಕ್ಕದೊಂದು ಕಾಯಿ ತೊಗೊಳ್ಳಿ. ಕುಂಬಳಕಾಯಿ ಪಲ್ಯ ಹಾಗಾಗಿ ತಿಂತಾಯಿರಿ. ಇದಕ್ಕೆ ಏನಾಗುತ್ತೆ ಅಂದರೆ, ಕುಂಬಳಕಾಯಿ ಪಲ್ಯ ಯಾಕೆ ತಿನ್ನಬೇಕು ಅಂದರೆ, ಇದಕ್ಕೆ ಕೆಮಿಕಲ್ ಜಾಸ್ತಿ ಹಾಕೋದಿಲ್ಲ ಮತ್ತು ಇದು ಬೇಗ ಜೀರ್ಣನಾಗುತ್ತೆ. ಇದು ಸಾತ್ವಿಕ ಪದಾರ್ಥ ಬೇರೆ. ಆದ್ದರಿಂದ ಕುಂಬಳಕಾಯಿನ ಎಲ್ಲರೂ ತಿನ್ಬೋದು. ಇದು ಯಾವುದ್ರಲ್ಲಿ ಬರುತ್ತೆ ಅಂದರೆ, ಉಪ್ಪು ಕೊಟ್ಟು, ಅರಿಶಿನ ಪೌಡರ್ ಕೊಟ್ಟು, ಸಾಂಬಾರು ಪುಡಿ ಕೊಟ್ಟು, ಚಿಲ್ಲಿ ಪೌಡರ್ ಕೊಟ್ಟು ಇದನ್ನು ರೆಡಿ ಮಾಡಿ ಸತೋಗುಣದಲ್ಲಿ ಕುಂಬಳಕಾಯಿ ಪಲ್ಯನ ಸತೋಗುಣದಲ್ಲಿ ಸೇರಿಸ್ತಾರೆ ನಮ್ಮ ಋಷಿ ಮುನಿಗಳು. ಸೊ ಹಾಗಾಗಿ ಮೊದಲಿನ ಕಾಲದಲ್ಲಿ ಬ್ರಾಹ್ಮಣರು, ಐನೋರು, ಲಿಂಗಾಯತರು ಇವರೆಲ್ಲ ಜಾಸ್ತಿ ತಿಂತಾಯಿದ್ರು ಅಂತ ಹೇಳ್ತಾರೆ ಜನ. ಯಾಕೆಂದರೆ ಅವ್ರು ಸ್ವಲ್ಪ ಬುದ್ಧಿವಂತರಾಗಿದ್ದರು, ಸ್ವಲ್ಪ ತಿಳುವಳಿಕೆ ಜಾಸ್ತಿ ಇತ್ತು ಅವ್ರಿಗೆ ಅಂತ ನಮ್ಮ ದೊಡ್ಡವರೆಲ್ಲ ನಮ್ಗೆ ಹೇಳ್ತಾರೆ. ಅವ್ರು ತಿಂತಾಯಿದ್ರು, ಅವ್ರ ಬುದ್ಧಿ ಜಾಸ್ತಿ ಅಂತ. ನನಗೆ ಗೊತ್ತಿಲ್ಲ, ಏನಾದರೂ ಇದ್ದರೆ ನೀವೇ ಕಾಮೆಂಟ್ ಮಾಡಿ. ಈ ಕಾಲದಲ್ಲಿ ಎಲ್ಲರೂ ಬುದ್ಧಿವಂತರೇ ಬಿಡಿ. ತುಂಬ ತಿರುಗಿಸೋ ಹಂಗೇನಿಲ್ಲ. ಕುಂಬಳಕಾಯಿ ಪಲ್ಯ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ನೀವೊಂದು ಫ್ರೈ ಪ್ಯಾನ್ ಇಟ್ಟು ಅಲ್ಲಿ ಕುಂಬಳಕಾಯಿ ಕಟ್ ಮಾಡಿ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಇಟ್ಬಿಟ್ರೆ ಸಾಕು. 2 ನಿಮಿಷ ಮುಚ್ಚಿಟ್ಬಿಟ್ರೆ ಪಲ್ಯ ರೆಡಿ. ಇದು ತುಂಬ ಬೇಯಿಸ್ಬೇಕಾಗಿಲ್ಲ, ಅರ್ಧಂಬರ್ಧಂ ಬೇಯಿಸ್ಕೊತಿದ್ರು ಸಾಕು. ಎಷ್ಟು ಚೆನ್ನಾಗಿ ಪಲ್ಯ ರೆಡಿ ಆಯ್ತಲ್ಲ. ಸುಮಾರು ಒಂದು 20 ನಿಮಿಷ ಬೇಯಿಸ್ದೆ. ನಂದು ಜಾಸ್ತಿ ಇದೆಯಲ್ಲ ಕ್ವಾಂಟಿಟಿ, 20 ನಿಮಿಷ ಬೇಯಿಸ್ದೆ. ಪಲ್ಯ ರೆಡಿಯಾಗಿದೆ. ಇದ್ರ ಮೇಲೆ 2 ಪದಾರ್ಥಗಳು, ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಉದುರಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ನಾನು ಕಳೆ ಬೀಜ ಹಾಕಿದ್ದೆ. ಅವಾಗ ಮಸಾಲ ಹಾಕಿರಲಿಲ್ಲ, ಅವಾಗ ಕಳೆ ಬೀಜ ಹಾಕಿದ್ದೆ. ಇವಾಗ ಮಸಾಲ ಹಾಕಿ, ಕೊಬ್ಬರಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಫೈನಲಿ ತುಂಬ ಈಸಿಯಾಗಿ ಕುಸ್ಮಾಂಡ್ ಬುದ್ಧಿವರ್ತಕ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಸುಮ್ಮನೆ ದಮ್ ಕಟ್ಟೋಕ್ಕೆ ಒಂದು 2 ನಿಮಿಷ ಬಿಟ್ಬಿಡ್ತೀನಿ. ಹೀಗೆ ರೆಡಿ ಆಗಿದೆ ನಮ್ಮ ಪಲ್ಯ. ಜಾಸ್ತಿ ತಿರುಗಿಸೋಗಿಲ್ಲ. ನೀವೇನಾದರೂ ಜಾಸ್ತಿ ತಿರುಗಿಸಿದ್ರೆ ಪಾಯಸ ಆಗ್ಬಿಡುತ್ತೆ. ಕುಂಬಳಕಾಯಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಮಾಡ್ತಾರೆ. ನಾನು 3 ಥರ ವೆರೈಟಿ ಮಾಡ್ತೀನಿ. ಈ ರೀತಿ ಒಂದು ದಮ್ ಕಟ್ಟಿದ್ದೀನಿ, ಇನ್ನೊಂದು ವೆರೈಟಿ ಮಾಡ್ತೀನಿ, ಆಮೇಲೆ ಫ್ರೈ ಮಾಡ್ತೀನಿ. ಕುಂಬಳಕಾಯಿ ಫ್ರೈ ನೀವು ಒಮ್ಮೆ ಏನಾದ್ರು ನೋಡಬೇಕು ಅಂದರೆ ಕಮೆಂಟ್ ಮಾಡಿ, ಕುಂಬಳಕಾಯಿ ಫ್ರೈ ಅಂತ. ಸಾಕಾಗಿರುತ್ತೆ ಪಲ್ಯ, ಸಿಕ್ಕಾಪಟ್ಟೆ ಈಸಿ, 5 ನಿಮಿಷದಲ್ಲಿ ಪಲ್ಯ ರೆಡಿ. ಆ ವಿಡಿಯೋ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ನನ್ನ ವಿಡಿಯೋಗೆ ಲೈಕ್ ಕೊಡಿ, ಏನೋ ಮಾಡಿ, ನಿಮ್ಮ ಇಷ್ಟ. ಸ್ವಲ್ಪ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗಂತೂ ಅಷ್ಟೇ ಸಾಕು. ನಮ್ಗೆ ಅದೇ ತುಂಬ ಖುಷಿ. ಸೊ ಕುಸ್ಮಾಂಡ್ ಬುದ್ಧಿವರ್ತಕ, ತಿನ್ನಿ, ಖುಷಿ ಪಡಿ. ಥ್ಯಾಂಕ್ ಯು ಸೋ ಮಚ್.